Greetings in the name of Jesus Christ our Lord. For our meditation, may I read to you from St. Paul's letter to Romans chapter 13, verses 11 to 14. Besides this, you know the time, that the hour has come for you to wake from sleep. For salvation is nearer to us now than when we first believed. The night is far gone, the day is at hand. So then let us cast off the works of darkness and put on the armor of light. Let us walk properly as in the daytime, not in orgies or drunkenness, nor in sexual immorality and sensuality, not in quarreling and jealousy, but put on the Lord Jesus Christ and make no provision for the flesh to gratify its desires. The Christian in days of crisis, ಬಿಕ್ಕಟ್ಟಿನ ಅಥವಾ ಆಪತ್ತಿನ ದಿನಗಳಲ್ಲಿರುವ ಕ್ರೈಸ್ತರು, like many people in the history, Paul also was very cautious about understanding the critical nature of time. ಅನೇಕ ಗಣ್ಯ ವ್ಯಕ್ತಿಗಳಂತೆ ಪೌಲನೂ ಸಹ ಸಮಯ ಅಥವಾ ಕಾಲದ ನಿರ್ಣಾಯಕ ಅಥವಾ ಆಪತ್ತಿನ ಸ್ವಭಾವ ಏನು ಎಂಬುದ ವಿಮರ್ಶೆ ಮಾಡುವ ಅಭ್ಯಾಸ ಆತನಿಗಿತ್ತು, ಪೌಲನಿಗೆ. The section that we have just read encourages us Christians to be alert as to what time we are in, what is the time we are in, and to be awakened from sleep. Verse 13:11. 13:11ರಲ್ಲಿ ನಾವು ಓದಿದಂತೆ ಈ ಭಾಗ ಕ್ರೈಸ್ತರನ್ನು ಎಚ್ಚರಿಸುವ ಒಂದು ಭಾಗ. ಕ್ರೈಸ್ತರು ಜಾಗ್ರತೆಯಾಗಿದ್ದು, ಈಗ ನಾವು ಇರುವ ಸಮಯ ಎಂಥದ್ದೇನಾಗಿದೆ, ಇರುವ ಕಾಲ ಯಾವುದಾಗಿದೆ ಎಂಬುದು ನಮ್ಮನ್ನು ಎಚ್ಚರಿಸ್ತದೆ. 11ನೇ ವಚನದಂತೆ ನಿದ್ದೆಯಿಂದ ಎಚ್ಚರವಾಗತಕ್ಕ ಸಮಯ ಎಂಬುದಾಗಿ ಹೇಳಿದ. ಇಫ್ ಪಾಲ್ ಸೆಡ್ ಇಟ್ ದೆನ್ ಇನ್ ಹಿಸ್ ಟೈಮ್, ವಾಟ್ ಅಬೌಟ್ ನೌ? ಪೌಲನು ಆಗ ಹೇಳಿದ ನಿದ್ದೆಯಿಂದ ಎಚ್ಚರವಾಗುವ ಸಮಯ ಆಲೋಚನೆ ಮಾಡಿ ಎಂಬುದಾಗಿ. ಆಗ ಹೇಳಿದ್ದು ಈಗ ಎಷ್ಟರ ಮಟ್ಟಿಗೆ ನಾವು ಎಚ್ಚರವಾಗಿರಬೇಕೆಂಬುದಾಗಿ. ಎಸ್ಕಟಾಲಜಿ, ವಿಚ್ ಈಸ್ ದ ಸ್ಟಡಿ ಆರ್ ದಿ ಥಿಂಗ್ಸ್ ಅಬೌಟ್ ದ ಲಾಸ್ಟ್ happenings or the end things, was occupied in the minds of the early Christians. They were thinking about primarily the return of Christ. Eschatology. This was Paul's thought also. He talks about the return of Christ in many a place in his writings. ಅಂತಿಮ ಗತಿ ಶಾಸ್ತ್ರ ಎಂಬುದು ಅಥವಾ ಕಡೇ ದಿವಸಗಳಲ್ಲಿ ಆಗುವಂಥ ಘಟನೆಗಳ ಬಗ್ಗೆ ಆದಿ ಕ್ರೈಸ್ತರು ಆಲೋಚನೆ ಮಾಡ್ತಾ ಇದ್ದರು. ಪೌಲನು ಸಹ ಈ ವಿಷಯವನ್ನು, ಅಂದರೆ ಕ್ರಿಸ್ತನ ಎರಡನೇ ಬರೋಣದ ವಿಷಯವನ್ನು ತನ್ನ ಪತ್ರಿಕೆಗಳಲ್ಲಿ ಅಲ್ಲಲ್ಲಿ ಹೇಳಿದ್ದಾನೆ, ಬರೆದಿದ್ದಾನೆ. ಯಾವಾಗ? ಆದಿ ಕ್ರೈಸ್ತರು ಯೇಸು ಕ್ರಿಸ್ತನ ಪುನರಾಗಮನವನ್ನು ಆಲೋಚನೆ ಮಾಡಿದ್ರು. When did people think about the return of Christ? The early Christians, many years ago. But how about us now? Though the expectancy of the return of Christ has grown dim in our own days, the fact remains. The fact will not change. No one knows when the Father will say to the Son, go. When the Father bids the Son go, the Son will come. Are we not one day closer to the return of Christ, or are we not one day closer to the end of our own journey of this life? ಇತ್ತೀಚೆಗೆ ನಮ್ಮ ಸಭೆಗಳಲ್ಲಿ, ಅನೇಕ ಸಭೆಗಳಲ್ಲಿ ಯೇಸು ಕ್ರಿಸ್ತನ ಪುನರಾಗಮನದ ಬಗ್ಗೆ ನಾವು ಅಷ್ಟು ಮಟ್ಟಿಗೆ ಆಲೋಚನೆ ಮಾಡ್ತಾ ಇಲ್ಲ.
ವಾಸ್ತವವಾಗಿ ಏನಂದರೆ, ನಾವು ಆಲೋಚನೆ ಮಾಡಿದರೆ ಸತ್ಯ ಇಲ್ಲ ಅಂತಲ್ಲ, ವಾಸ್ತವವಾಗಿ ಈ ಸತ್ಯ ಇದೆ, ಬದಲಾವಣೆ ಆಗುವುದಿಲ್ಲ. ತಂದೆ ಮಗನಿಗೆ ಯಾವಾಗ ನೀನು ಹೋಗು ಅಂತ ಹೇಳ್ತಾರೋ ಆಗ ಮಗ ಬರ್ತಾನೆ. ಎರಡನೇ ಬರೋಣ, ಕ್ರಿಸ್ತನ ಪುನರಾಗಮನ ಆಗ್ತದೆ. ನಮ್ಮ ಬಾಳಿನಲ್ಲಿ ಒಂದೊಂದು ದಿವಸವೂ ನಾವು ಕ್ರಿಸ್ತನ ಪುನರಾಗಮನಕ್ಕೆ ಹತ್ತಿರ ಬರ್ತಾ ಇದ್ದೇವಲ್ಲವೇ? ಅಷ್ಟು ಮಾತ್ರವೆಲ್ಲ, ಒಂದು ದಿವಸ ಕಳೆದ ನಂತರ ನಮ್ಮ ಬಾಳಿನ ಯಾತ್ರೆಗೆ ನಾವು ಹತ್ತಿರ ಬರ್ತಾ ಇದ್ದೇವೆ ಕಡೆಗೆ. ಶುಡ್ ವಿ ನಾಟ್ ಬಿ ಪ್ರಿಪೇರ್ಡ್ ಫಾರ್ ಅವರ್ ಎಂಡ್ ಆರ್ ಫಾರ್ ದ ರಿಟರ್ನ್ ಆಫ್ ಕ್ರೈಸ್ಟ್? ನಾವು ನಮ್ಮ ಬಾಳಿನ ಅಂತ್ಯಕ್ಕೆ ಆಗಲಿ ಅಥವಾ ಯೇಸು ಕ್ರಿಸ್ತನ ಪುನರಾಗಮನಕ್ಕೆ ಆಗಲಿ ಸಿದ್ಧತೆಯಿಂದ ಇರಬಾರದೆ? ಹೇಗೆ? ಹೌ ಕ್ಯಾನ್ ವಿ ಬಿ ರೆಡಿ? ನಾವು ಹೇಗೆ ಸಿದ್ಧರಾಗಿರ್ಬೋದು? ಒಂದೆರಡು ವಿಷಯಗಳನ್ನು ಪೌಲನು ನಮಗೆ ಬೋಧನೆ ಮಾಡ್ತಾನೆ. ಮೊದಲನೇದಾಗಿ, ಪಾಲ್ ಸೇಸ್, ಹೌ ಕ್ಯಾನ್ ವಿ ಬಿ ರೆಡಿ? ಬೈ ಪುಟಿಂಗ್ ಆನ್ ದಿ ಆರ್ಮರ್ ಆಫ್ ಲೈಟ್ ಇನ್ ವರ್ಸ್ 12. ದ ನೈಟ್ ಈಸ್ ಫಾರ್ ಗಾನ್, ದ ಡೇ ಈಸ್ ಅಟ್ ಹ್ಯಾಂಡ್. So then let us cast off the works of darkness and put on the armor of light. ಮೊದಲನೆಯ ಒಂದು ಸಿದ್ಧತೆ ಏನಂದರೆ, ಪೌಲನು 12ನೇ ವಚನದಲ್ಲಿ ಹೇಳ್ತಾನೆ, ಏನದು? ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳುವುದರಿಂದ ಎಂಬುದಾಗಿ 12ನೇ ವಚನದಲ್ಲಿ ಹೇಳ್ತಾನೆ. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳಿರಿ. ಮೊದಲನೆಯ ಸಿದ್ಧತೆ ಕ್ರಿಸ್ತನ ಬರೋಣಕ್ಕೆ ಮತ್ತು ನಮ್ಮ ಜೀವನದ ಅಂತ್ಯಕ್ಕೆ. The imagery that Paul is using here about light and day is something very interesting. He says, put on the armor of light. What is the armor of light? Day. What is the imagery? What he is saying is, nothing can prevent tomorrow from its dawning. Night is followed by the day. Day breaks tomorrow. Who can stop it? Nothing. ಯಾಕೆ ಪೌಲನಲ್ಲಿ ಒಂದು ಬೆಳಕು ಅಥವಾ ದಿನದ ಒಂದು ಚಿತ್ರಣವನ್ನು ಉಪಯೋಗಿಸಿದ್ದಾನೆ ಅಂದರೆ, ನಾಳೆ ಬೆಳಕು ಅರಿವಿದ್ರೂ ನಾವ್ಯಾದರೂ ನಿಲ್ಲಿಸಲಿಕ್ಕಾಗ್ತದಾ? ಕತ್ತಲಾದ ಬೆಳಕು ಹಾಗೇ ಆಗ್ತದೆ, ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಈ ಸತ್ಯದ ಮುಖ್ಯತೆ ಇಷ್ಟಿದೆ, ಖಂಡಿತ ಆಗುವಂಥದ್ದು, ಇದು ನೆರವೇರಲ್ಪಡ್ತದೆ. ನಾವು ಸಿದ್ಧರಾಗಿರ್ಬೇಕು. ಹೇಗೆ? By using this analogy or the metaphor of light and day, he says, the inevitability of the return of Christ or our departure from this world cannot be disproved, and so we have to be prepared. How do we prepare? Giving up the works of darkness. Darkness always depicts the works of the evil people, wicked people, all the evil deeds. Counterpart of the darkness is the day, good works, indicating good works. 12ನೇ ವಾಕ್ಯ ಓದುವಾಗ ಒಂದು ತೀಕ್ಷ್ಣವಾದ ಪ್ರತಿಕ್ರಿಯೆಯನ್ನು ನಾವು ನೋಡ್ತೇವೆ, ಗಮನಿಸ್ತೇವೆ. ಏನು? ಕತ್ತಲೆ ಹಗಲು, ರಾತ್ರಿ ಬೆಳಕು, ಪ್ರತಿಕ್ರಿಯೆ. ವ್ಯತಿರಿಕ್ತವಾದಂಥ ತೀಕ್ಷ್ಣವಾದ ವ್ಯತಿರಿಕ್ತಗಳು ಇಲ್ಲಿವೆ. ಕತ್ತಲೆ ಸಾಧಾರಣವಾಗಿ ಏನು ತೋರಿಸ್ತದೆ ಅಂದರೆ, ಕೆಟ್ಟ ಕೆಲಸ ಕಾರ್ಯಗಳ ಚಿತ್ರಣ ಕತ್ತಲೆಯಲ್ಲಿದೆ. ದುಷ್ಟರು ಅವರು ಮಾಡುವ ಕೆಟ್ಟ ಕೆಲಸಗಳನ್ನು ಕತ್ತಲೆ ವಿವರಿಸುವಂಥದ್ದಾಗಿದೆ. ಕತ್ತಲೆಗೆ ಪ್ರತಿರೂಪ ಏನು? ಕತ್ತಲೆಗೆ ವ್ಯತ್ಯಾಸವಾದದ್ದೇನು? ಬೆಳಕು, ದಿನ. ಇದು ಒಳ್ಳೆಯ ಕಾರ್ಯಗಳು, ಸತ್ಕಾರ್ಯಗಳನ್ನು ಸೂಚಿಸುವಂಥದ್ದು ಆಗಿದೆ. ಸೊ ದಿಸ್ ಎಕ್ಸಾರ್ಟೇಷನ್ ಹ್ಯಾಸ್ 2 parts. 1, abandon the works of darkness. Second one is put on the light. Put on the
weapons of light. What does it mean, put on? We know how to give up, but put on means we put on new clothes because our clothes are soiled. We change our clothes. We put on new clothes. That's the imagery here. What is the old clothes? The undisciplined life, the life that we lived before we coming to Christ. And now he says, put on new clothes because you are in Christ. ಈ ಉಪದೇಶಕ್ಕೆ ಎರಡು ಎಚ್ಚರಿಕೆಗಳಿವೆ. ಮೊದಲನೇದಾಗಿ ಏನಂದರೆ, ಕತ್ತಲೆಗೆ ಸಂಬಂಧವಾದ ಕೆಲಸಗಳನ್ನು ತ್ಯಜಿಸಿರಿ, ಬಿಡಿರಿ ಎಂಬುದಾಗಿ. ಎರಡನೇದಾಗಿ, ಬೆಳಕಿನ ಆಯುಧಗಳನ್ನು ಧರಿಸಿರಿ. ಅಂದರೆ ಅರ್ಥ ಏನು? ಕತ್ತಲೆಗೆ ಸಂಬಂಧಪಟ್ಟದ್ದು ನಮ್ಮ ಜೀವನದಲ್ಲಿ ಅಧರ್ಮವಿತ್ತು, ನಮ್ಮ ಜೀವನದಲ್ಲಿ ಶಿಸ್ತಿಲ್ಲ, ಪಾಪದ ಜೀವನ, ಅದನ್ನು ಬಿಟ್ಟಿದ್ದೀರಿ ನೀವು. ಈಗ ಯೇಸು ಕ್ರಿಸ್ತನಲ್ಲಿ ಬಂದಿದ್ದೀರಿ, ಹೊಸ ಬಟ್ಟೆಗಳನ್ನು ಹಾಕ್ಕೊಳ್ಳ್ರಿ, ಬೆಳಕಿನ ಬಟ್ಟೆಗಳನ್ನು ಹಾಕಿಕೊಳ್ಳಿರಿ. Conclusion. Once again, it's a hard teaching by Paul. What is he saying? He's talking to believers in Rome. He's talking to Christians, not non-Christians. Am I talking to some Christian or believer here, or a Christian worker who has not given up the works of the darkness? Very sad. Paul is talking to Christians, believers. This word is coming to you and me. How can we put on the Lord Jesus Christ? New clothes. ಮುಕ್ತಾಯದಲ್ಲಿ ಮತ್ತೊಮ್ಮೆ ಪೌಲನು ಕಠಿಣವಾದ ಬೋಧನೆಯನ್ನು ಕೊಡ್ತಾ ಇದ್ದಾನೆ ಇಲ್ಲಿ. ಏನು? ಒಂದು ವೇಳೆ ನಾವು ಇದನ್ನು ಯಾರಿಗೆ ಹೇಳ್ತಾ ಇದ್ದೀವಿ, ಒಬ್ಬ ವಿಶ್ವಾಸಿಗೋ ಅಥವಾ ಸಭಾ ಸೇವಕರಿಗೋ ಏನು ಹೇಳ್ತಾ ಇದ್ದಾನೆ? ರೋಮ್ಸ್ ಪಟ್ಟಣದ ಕ್ರೈಸ್ತರಿಗೆ ಹೇಳ್ತಕ್ಕಂಥದ್ದು, ಕತ್ತಲೆಯ ಕೆಲಸ ಕಾರ್ಯಗಳನ್ನು ಬಿಡಿರಿ, ನೀವು ತ್ಯಜಿಸಿರಿ. ಯಾರು? ಕ್ರೈಸ್ತರಿಗೆ. ಕ್ರೈಸ್ತ ವಿಶ್ವಾಸಿಗಳಾಗಿದ್ದುಕೊಂಡು, ಸಭಾ ಸೇವಕರಾಗಿದ್ದುಕೊಂಡು ಇನ್ನೂ ನಾವು ಕತ್ತಲೆಯ ಜೀವನದಲ್ಲಿ ಜೀವಿಸ್ತಾ ಇದ್ದೇವಾ? ಆಲೋಚನೆ ಮಾಡಬೇಕು. ಕಷ್ಟಕರವಾದ ಬೋಧನೆ. ಮೊದಲನೇದಾಗಿ ಹೇಳಿದ ಬೆಳಕಿನ ಆಯುಧಗಳನ್ನು ಧರಿಸಿರಿ. ಫಸ್ಟ್ ಒನ್ he said, put on the armor of light. Next week we will talk about put on the Lord Jesus Christ in verse 14 he says. ಈ ವಾರದಲ್ಲಿ ನಾವೇನು ನೋಡಿದ್ದೇವೆ? ಬೆಳಕಿನ ಆಯುಧಗಳನ್ನು ಧರಿಸಿಕೊಳ್ಳಿ, ಆಗಲೇ ನೀವು ಸಿದ್ಧತೆ ಇರುವಂಥವರು ಕರ್ತನ ಪುನರಾಗಮನಕ್ಕೆ. ಬರುವ ವಾರ ಆತನು ಹೇಳ್ತಾನೆ, ಯೇಸು ಕ್ರಿಸ್ತನನ್ನು ನೀವು ಧರಿಸಿಕೊಳ್ಳಿರಿ. ಆಯುಧಗಳೆಲ್ಲ ಯೇಸು ಕ್ರಿಸ್ತನನ್ನೇ ಧರಿಸಿಕೊಳ್ಳ್ರಿ ಎಂಬುದಾಗಿ ಹೇಳ್ತಾನೆ. ಹೀಗಾಗುವುದರಿಂದ ನಾವು ಯೇಸು ಕ್ರಿಸ್ತನ ಪುನರಾಗಮನಕ್ಕೆ ತಯಾರಾಗಿರ್ತೇವೆ. ಪ್ರಾರ್ಥನೆ ಮಾಡೋಣ. ಫಾದರ್, ವಿ ಹ್ಯಾವ್ ಹರ್ಡ್ that we need to be prepared by putting on the weapons of light. You're talking to Christians to shed the weapons of darkness. We lived in darkness. We have come to you. Forgive us that we have not been faithful. ತಂದೆಯಾದ ದೇವರೇ, ಕ್ರೈಸ್ತರಿಗೆ ಹೇಳಿದಂಥ ಮಾತು ಪೌಲನು ನಮಗೂ ಸಹ ಅನ್ವಯಿಸ್ತದೆ. ಕತ್ತಲೆಯ ಕಾರ್ಯಗಳನ್ನು ತ್ಯಜಿಸಿ ಬೆಳಕಿನ ಆಯುಧಗಳನ್ನು ಧರಿಸಿಕೊಳ್ಳ್ರಿ ಎಂಬುದಾಗಿ ಹೇಳ್ತಾನೆ. ಕಷ್ಟ. ಕ್ರೈಸ್ತರು ಅನೇಕರು ನಾವು ವಿಶ್ವಾಸಿಗಳಂತ ಹೇಳ್ತೇವೆ, ಸಭಾ ಸೇವಕರೆಂಬುದಾಗಿ ಹೇಳ್ತೇವೆ, ಇನ್ನೂ ಕತ್ತಲೆಯ ಕಾರ್ಯಗಳಲ್ಲೇ ಇರುವುದು ಬಹಳ ಶೋಚನೀಯವಾದ ವ್ಯಕ್ತಿ. ನಮ್ಮನ್ನು ಕ್ಷಮಿಸು ಸ್ವಾಮಿ. ಲಾರ್ಡ್, ಹೆಲ್ಪ್ ಅಸ್ ಟು ಗಿವ್ ಅಪ್ ದ ವರ್ಕ್ಸ್ ಆಫ್ ಡಾರ್ಕ್ನೆಸ್ ಆ್ಯಂಡ್ ಪುಟ್ ಆನ್ the weapons of light by your grace. Help us to be overcomers. In Jesus' name we pray. Amen. ಮಹತ್ವ
ಬರೀ ಹುಚ್ಚಾಟವಾದದ್ದು. ಯೇಸು ಸ್ವಾಮಿ ಒಬ್ಬನೇ ಅಮೂಲ್ಯ ರತ್ನ ನನಗೆ ನಾನಾತನನ್ನು ಕಂಡರೆ ಬೇರೆಲ್ಲ ಭಾಗ್ಯ ಶೂನ್ಯವೇ. ಈ ದಿವ್ಯವಾದ ಪ್ರೀತಿಗೆ ನಾ ಬದಲೇನು ಕೊಡುವೆ. ಸಂಪತ್ತು ಪ್ರಾಣ ಯಾವುದು ಕೊಟ್ಟಾಗ್ಯೂ ಏನು ಸಾಲದು. ಯೇಸುವೆ ನೀನು ನಂಗಾಗಿ ಪರಲೋಕವನ್ನು ತ್ಯಜಿಸಿ ಮಾನವನಾಗಿ ನೀ ಬಂದಿ ಪಾಪಿಯ ರಾಕ್ಷಸ ಪ್ರಾಣ ಕೊಟ್ಟಿ. ಮಾನವನಾಗಿ ನೀ ಬಂದಿ ಪಾಪಿಯ ರಾಕ್ಷಸ ಪ್ರಾಣ ಕೊಟ್ಟಿ. ಯೇಸುವೆ ನೀನು ನಂಗಾಗಿ ಪರಲೋಕವನ್ನು ತ್ಯಜಿಸಿ ನಿನ್ನಿಂದ ಉಂಟಾದ ಮನುಪುತ್ರರು ನಿನ್ನನ್ನೇ ಶಿಲುಬೆಗೆ ಹಾಕಿದರು. ನಿನ್ನಿಂದ ಉಂಟಾದ ಮನುಪುತ್ರರು ನಿನ್ನನ್ನೇ ಶಿಲುಬೆಗೆ ಹಾಕಿದರು. ಆದರೂ ನೀನು ಶಾಂತಮೂರ್ತಿ ನಿನ್ನ ಕರುಣೆಯ ತೋರಿದೆ ಶಾಂತಮೂರ್ತಿ. ಆದರೂ ನೀನು ಕರುಣಮೂರ್ತಿ ನಿನ್ನ ಶಾಂತಿಯ ತೋರಿದೆ ಜುಣಮೂರ್ತಿ. ಯೇಸುವೆ ನೀನು ನಂಗಾಗಿ ಪರಲೋಕವನ್ನು ತ್ಯಜಿಸಿ ಮಾನವನಾಗಿ ನೀ ಬಂದಿ ನನ್ನನ್ನು ರಕ್ಷಿಸ ಪ್ರಾಣ ಕೊಟ್ಟಿ. ಮಾನವನಾಗಿ ನೀ ಬಂದಿ ನನ್ನನ್ನು ರಕ್ಷಿಸ ಪ್ರಾಣ ಕೊಟ್ಟಿ. ಯೇಸುವೆ ನೀನು ನಂಗಾಗಿ
ಪರಲೋಕವನ್ನು ತ್ಯಜಿಸಿ